ಮಂಡ್ಯ ಗಣೇಶ ಮೆರವಣಿಗೆ ವೇಳೆ ಗಲಭೆ ಏನಾಗಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಸಭೆಯನ್ನ ಒಂದು ಕಡೆ ನಡೆಸ್ತಾ ಇದ್ರೆ ಗಲಭೆ ಆಗಿರೋದನ್ನ ಧಾರ್ಮಿಕ ಮುಖಂಡರು, ಮುಸ್ಲಿಂ ಧಾರ್ಮಿಕ ಮುಖಂಡರು ಒಪ್ಪಿಕೊಂಡಿದ್ದಾರೆ. ಹೌದು, ಆಗಿದ್ದು ನಿಜ ಅಂತ. ಮಂಡ್ಯದ ಮದ್ದೂರಿನ ಗಲಭೆ ಪ್ರಕರಣ, ಕಲ್ಲು ತೂರಾಟ, ಗಣೇಶ ಮೆರವಣಿಗೆ ಶೋಭಾಯಾತ್ರೆ ನಡೀತಾ ಇತ್ತು, ವಿಸರ್ಜನೆ ಮೆರವಣಿಗೆ ನಡೀತಾ ಇತ್ತು. ಅಲ್ಲಿ ಧಾರ್ಮಿಕ ಮುಖಂಡರು ತಪ್ಪೊಪ್ಪಿಕೊಂಡಿದ್ದಾರೆ. ಒಂದು ಕಡೆ ಎರಡೂ ಧರ್ಮದ ಮುಸ್ಲಿಂ ಮುಖಂಡರು ಏನಿದ್ದಾರೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಘಟನೆ ನಡೀತು, ಈ ಘಟನೆ ಆಗಬಾರ್ದಾಗಿತ್ತು. ಇಲ್ಲಿ ಎಲ್ಲರೂ ಕೂಡ ಸೌಹಾರ್ದವಾಗಿ ಅಣ್ಣ ತಮ್ಮಂದಿರ ರೀತಿ ಬದುಕ್ತಾ ಇದ್ವಿ, ಆದರೆ ಇಂಥ ಘಟನೆ ಆಗೋಗಿದೆ, ನಮ್ಮವರೇ ಕಲ್ಲು ಹೊಡೆದ್ಬಿಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ ಸರ್. ಸರ್, ಈಗ ಇಂಥ ಘಟನೆ ಆಗ್ಬಿಟ್ಟಿದೆ, ನೀವು ಬೇಸರ ವ್ಯಕ್ತಪಡಿಸ್ತಾ ಇದ್ರಿ, ಏನು ಹೇಳ್ತೀರಿ ಸರ್? ಸರ್, ಇದು ತುಂಬ ನೋವಿನ ಸಂಗತಿ. ಇದು ನಮ್ಮ ಮದ್ದೂರು ಯಾವಾಗಲೂ ಕೋಮು ಸಾಮರಸ್ಯಕ್ಕೆ ತುಂಬ ಹೆಸರುವಾಸಿ. ಇಲ್ಲಿ ಯಾವಾಗಲೂ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಜಗಳ ಆಗದ್ದೇ ಇಲ್ಲ. ನಮ್ಮ ಏನಿದೆ ಗಣೇಶನ ಹಬ್ಬನ ನಾವು ಸಣ್ಣ ಹುಡುಗರಿಂದನೂ ನಾವು ಅವ್ರ ಜೊತೆಲೇ ಈ ಗಣೇಶನ ಪ್ರಸಾದಕ್ಕೋಸ್ಕರ ಕ್ಯೂನಲ್ಲಿ ನಿಂತು ಈಸ್ಕೊಂಡು ತಿಂದು ಬೆಳೆದಿರೋವಂಥವ್ರು. ಮತ್ತು ನಾವು ಇದ್ದಿದ್ದೀವಿ, ಆರ್ಕೆಸ್ಟ್ರಾ ನೋಡೋದಾಗಲಿ, ಒಂದು ಜಾನಪದ ಕಾರ್ಯಕ್ರಮ, ಒಂದು ಭಾವಗೀತೆ ಕೋಟೆ ಬೀದಿಲಿ ನಡೆಯುವಂಥದ್ದು ನಾವು ಕಾದಿ ಕೂತಿರ್ತಾಯಿದ್ವು. ಮತ್ತು ತಿಂಗಳು ಮೊದಲೇ ನಾವು ಗಣೇಶನ ಹಬ್ಬ ಬರಲಿ ಅಂತ ನಾವು ತುಂಬ ಕಾತರವಾಗಿ ಅದಕ್ಕೆ ಕಾಯ್ತಾ ಇದ್ದೋ ಸರ್. ಇಂಥ ಸನ್ನಿವೇಶದಲ್ಲಿ ಈ ರೀತಿ ಆಗಿರೋದು ತುಂಬ ದುಃಖದ ವಿಚಾರ. ಮತ್ತು ಇದಕ್ಕೆ ಯಾರು ಕಿಡಿಗಳು ಇದನ್ನು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್. ನಾವೇ ಸರ್ಕಾರನ ಒತ್ತಾಯಿಸ್ತೀವಿ, ಇದರಲ್ಲಿ ಭಾಗವಹಿಸಿ ಯಾರು ಇದು ಮಾಡಿದಾರೋ ಈ ಕೆಟ್ಟ ಕೆಲಸನ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಸರ್. ಯಾರು ಸರ್ ಕೆಟ್ಟ ಕೆಲಸ ಮಾಡಿರುವಂಥವ್ರು ಕಿಡಿಗೇಡಿಗಳು? ಈ ಕಿಡಿಗೇಡಿಗಳು ನಾವು ಸುಳ್ಳು ಹೇಳಿದ್ರು ನಡೆಯುತ್ತೆ, ಆದರೆ ನಿಜಾನ ಒಪ್ಕೋಬೇಕಾಯ್ತದೆ. ಇದು ನಮ್ಮ ಕೋಮಿನ ಜನದಿಂದನೇ ಮೊದಲೇ ಪ್ರಾರಂಭ ಆಗಿದೆ, ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಥರ ಆಗಿದೆ. ಆದರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರಾಗಿದ್ದೀವಿ. ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂಥ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್. ಬೇಕಾದ್ರೆ ನಾವು ತುಂಬ ದಿನಗಳಿಂದ ಎಲ್ಲ ಅಣ್ಣ ತಮ್ಮದಿರ ಥರ ಇದ್ರಿ, ಈಗ ಈ ಒಂದು ಘಟನೆ ಒಂಥರ ಬೇಸರ. ಎರಡೂ ಕಡೆನೂ ಒಬ್ರಿಗೊಬ್ರು ಮಾತನಾಡ್ಸೋದಕ್ಕೆ ಎದುರು ಬದ್ರು ಸಿಕ್ಕಿದಾಗ ಬೇಸರ ಆಗುತ್ತೆ. ಏನು ಕರೆ ಕೊಡೋದಕ್ಕೆ ಹೇಳ್ತೀರಿ ನೀವು? ಅಂದರೆ ನಿಮ್ಮ ಆಪ್ತರು ಯಾರಾದರೂ ಸಿಕ್ಕಿದ್ರೆ? ಸರ್, ನಮ್ಮ ಹಿಂದೂ ಬಾಂಧವರು ಏನು ನಮ್ಮ ಅಣ್ಣ ತಮ್ಮದಿರಿದ್ದಾರೆ ಅವ್ರಿಗೆ ಎಲ್ರಿಗೂ ನಿಜಾಂಶ ಗೊತ್ತಿದೆ. ಕೆಲವ್ರದ್ದು ಮಾಡಿರುವಂಥ ಇದಕ್ಕೆ ಅವರು ಇಡೀ ಜನಾಂಗಕ್ಕೆ ಅವರು ದ್ವೇಷಿಸಲಾರರು. ಯಾಕಂದರೆ ಈ ಸಣ್ಣ ಘಟನೆಯಿಂದ ನಮ್ಮ ಬಾಂಧವ್ಯ ಕೆಡಲ್ಲ ಸರ್ ಮದ್ದೂರ್ದು. ಅವರು ನಾವು ಏನಾಗಿದ್ದೀವಿ ಅವರು ನಮ್ಮನ್ನ ಕೈ ಬಿಡೋದಿಲ್ಲ. ಯಾಕಂದರೆ ನಮ್ಮ ಮದ್ದೂರಲ್ಲಿ ಏನೋ ಸಣ್ಣ ಪುಟ್ಟ ಗಲಾಟೆ ಆದಾಗ್ಲೂ ಪೊಲೀಸವ್ರು ಆಮೇಲೆ ಬರೋದು ಸರ್. ನಮ್ಮ ಹಿಂದೂ ಬಾಂಧವರು ಇದ್ದಾರೆ, ಅವರೇ ಫಸ್ಟ್ ಬಂದು ಯಾರು ಇದಾಗಿದೆ, ಏನು ತಪ್ಪಾಗಿದೆ ಅವರೇ ನಮಗೆ ರಕ್ಷಣೆ ಕೊಡ್ತಾರೆ, ನಮ್ಮ ಜೊತೇಲಿ ಚೆನ್ನಾಗಿದ್ದಾರೆ. ಅವರು ಈ ಘಟನೆಯಿಂದ ನಮ್ಮ ಕೈ ಬಿಡೋದಿಲ್ಲ. ಅವ್ರ ಬಾಂಧವ್ಯಕ್ಕೆ ನಮ್ಮ ಬಾಂಧವ್ಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ನಾವು ಅವರು ಇನ್ನೂ ಚೆನ್ನಾಗೇ ನಾವು ಅಣ್ಣ ತಮ್ಮದಿರಾಗಿ ಬಾಳ್ತೀವಿ ಸರ್. ಈ ಘಟನೆ ಮಾಡಿರುವಂಥವ್ರು ಅಂದರೆ ಕಲ್ಲು ತೂರಾಟ ಮಾಡಿರುವಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೀರಿ? ಜೊತೆಗೆ ಪೊಲೀಸರು ಯಾವೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಅಂತೀರಿ? ಸರ್, ಆಲ್ರೆಡಿ ಅವರು ಯಾರು ಇದು ಮಾಡಿದ್ದಾರೆ ನಮ್ಮ CC ಕ್ಯಾಮ್ರಾ ಮತ್ತು ಸೋಷಿಯಲ್ ಮಾಧ್ಯಮ ಮುಖಾಂತರ ಅವರು ಐಡೆಂಟಿಫೈ ಮಾಡಿ ಅವ್ರಿಗೆಲ್ರಿಗೂ ಅರೆಸ್ಟ್ ಮಾಡಿದ್ದಾರೆ ಸರ್. ಅರೆಸ್ಟ್ ಮಾಡಿ ಅದರಲ್ಲಿ ಕಾನೂನಿನಲ್ಲಿ ಏನು ಕಠಿಣವಾದ ಸಜೆ ಕೊಡ್ಬೋದು ಅದನ್ನು ಅವ್ರಿಗೆ ಕೊಡಲೇಬೇಕು ಸರ್. ಮತ್ತು ಸುಮ್ಮನೆ ಹೇಳೋದಲ್ಲ, ಪೊಲೀಸ್ನವರು 2-3 ದಿನದಿಂದ ಮಲ್ಗೆ ಇಲ್ಲ ಸರ್. ಅವರು ತುಂಬ ನಮ್ಗೆ ರಕ್ಷಣೆಗೋಸ್ಕರನೇ ಹಗಲು ರಾತ್ರಿ ಅವರು ನಿದ್ದೆಗೆಟ್ಟು ನಮ್ಮ ಶಾಂತಿ ನೆಲೆಸೋಕ್ಕೋಸ್ಕರ ಕಷ್ಟಪಟ್ಟು ಇದು ಮಾಡ್ತಾವ್ರೆ. ಈ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಒಂದು ಶಾಂತಿ ಸಭೆನೂ ಹೋಯಿತು. ಆ ಶಾಂತಿ ಸಭೆಯಲ್ಲೂ ಎಲ್ಲರೂ ಒಕ್ಕೊಲಿನ ಅಭಿಪ್ರಾಯ ಏನಂದರೆ ಶಾಂತಿ ನಿಲ್ಲಿಸಬೇಕು, ನಮ್ಮ ಮದ್ದೂರಿನ ಕೋಮ್ ಸಾಮರಸ್ಯಕ್ಕೆ ಧಕ್ಕೆ ಬರಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರುವಂಥ ಮಾತುಕತೆ ಆಗಿದೆ ಸರ್. ಅದು ತುಂಬ ಪರಿಣಾಮ ಬೀರುತ್ತೆ ಮುಂದಿನ ದಿನಗಳಲ್ಲಿ. ಮತ್ತು ನನ್ನ ಹಿಂದೂ ಬಾಂಧವರಲ್ಲಿ ನಂದು ಕಳಕಳಿಯ ಮನವಿ, ಯಾರೋ ಮಾಡೋದು ತಪ್ಪಿಗೆ ಯಾರಿಗೋ ಸಜೆ ಕೊಡೋದು, ಶಿಕ್ಷೆ ಕೊಡೋದು ಬೇಡ. ಅವರು ತುಂಬ ಜನ ನಿಮ್ಮನ್ನೇ ನಂಬ್ಕೊಂಡು ನಿಮ್ಮಿಂದ ಅವಲಂಬಿತರಾಗಿದ್ದಾರೆ. ಅವರು ಜೀವನಕ್ಕೆ, ಅವ್ರ ಊಟಕ್ಕೆ ತಿಂಡಿಗೆ ಈಗ ಆಲ್ರೆಡಿ 2-3 ದಿನದಿಂದ ಅವ್ರಿಗೆ ಇದ್ದಿಲ್ಲ, ಆದಾಯ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ ಸರ್. ಅಂಥವ್ರಿಗೆ ಮತ್ತೆ ತೊಂದರೆ ಆಗೋದು ಬೇಡ.
ಅವರು ನಿಮ್ಮ ಅಣ್ಣ ತಮ್ಮದಿರ, ಅವ್ರು ಯಾರೂ ಈ ಘಟನೆಯಲ್ಲಿ ಭಾಗಿಯಾಗಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಅವ್ರನ್ನ ನಡ್ಕೋಬೇಕು ಅಂತ ನಾನು ಕೈ ಮುಗ್ದು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಇದು ಏನು ಮದ್ದೂರು ಗಲಭೆಯ ನಂತರದ ಮುಸ್ಲಿಂ ಮುಖಂಡರು ಮಾತನಾಡ್ತಾ ಇರುವಂಥದ್ದು ತಪ್ಪು ಆಗಿಬಿಟ್ಟಿದೆ. ನಾವೆಲ್ಲರೂ ಹಣ ತಂದಿರ ಥರ ಇದ್ವಿ, ಆದರೆ ಕೆಲವು ಕಿಡಿಗೇಡಿಗಳು ಈ ರೀತಿ ಕಲ್ಲನ್ನು ಹೊಡೆದ್ಬಿಟ್ಟಿದ್ದಾರೆ. ನಮ್ಮವರೇ ಮಾಡಿರುವಂಥ ತಪ್ಪು. ಹೀಗಾಗಿ ಇನ್ನು ಮುಂದೆ ಈ ರೀತಿ ಆಗದೇ ಇರುವಂಥ ತಪ್ಪು ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹೆಡ್ವಿನ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18.